ಕೊಡೋದು ಯಾರು ಗೊತ್ತಾ? ನರೇಂದ್ರ ಮೋದಿ ರಥಯಾತ್ರೆಯಲ್ಲಿ ಮೋದಿ ಹೆಂಗೆ ಇವರಿಗೆ ಇನ್ಚಾರ್ಜ್ ಆಗಿರ್ತಾರೆ, ಏನು ಕೆಲಸ ಮಾಡ್ತಾ ಇರ್ತಾರೆ. ನೀವು ಫೋಟೋ ಎಲ್ಲ ನೋಡಿದ್ರಿ, ಆ ಮೈಕ್ ಇಟ್ಕೊಳ್ಳೋದು, ಅವ್ರದ್ದೆಲ್ಲ ಫೈಲ್ ಇಟ್ಕೊಳ್ಳೋದು, ಇದೆಲ್ಲ ಕೆಲಸ ಇತ್ತು ಅವರಿಗೆ ಇನ್ಚಾರ್ಜ್. 1990ರಲ್ಲಿ ಸೋಮನಾಥದಿಂದ ಯಾಕೆ ಮಾಡ್ತಾರೆ ಅಂತಂದರೆ, ಸೋಮನಾಥ ಕೂಡ 17 ಬಾರಿ ಲೂಟಿಗೆ ಒಳಗಾಗಿರುತ್ತೆ. ಅಲ್ಲಿ ನಾವು ದೇವಸ್ಥಾನವನ್ನು ಕಟ್ಟಿರ್ತೀವಿ ಸ್ವಾತಂತ್ರ್ಯ ನಂತರ. ಸೋಮನಾಥದಿಂದ ಯಾತ್ರೆ ಶುರುವಾಗುತ್ತೆ. ಆಗ ಗುಜರಾತ್ನ BJP ಕಾರ್ಯದರ್ಶಿ ಆಗಿರ್ತಾರೆ ನರೇಂದ್ರ ಮೋದಿ ಅವರು BJP ಕಾರ್ಯದರ್ಶಿ ಆಗಿರ್ತಾರೆ. ಸಂಘ ಪರಿವಾರದಿಂದ ಅವರಿಗೆ BJP ಕೆಲಸಕ್ಕಾಗಿ ನಿಯೋಜನೆ ಮಾಡಿರುತ್ತೆ ಸಂಘ. ಆದರೆ ಸೋಮನಾಥದಲ್ಲಿ ಈ ಮೋದಿಯವರ ಕೌಶಲ್ಯವನ್ನು ನೋಡಿರ್ತಾರೆ. ನೋಡಿ, ಇಲ್ಲಿಂದಲ್ಲಿಗೆ ಲಿಂಕ್. 30ನೇ ವರ್ಷದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಳಿ ಹೋಗಿ ನಿಂತ್ಕೊಳ್ಳೋದು ಇದೇ ಎಲ್ ಕೆ ಅಡ್ವಾಣಿ ಅವರ ರಥಯಾತ್ರೆ ಸಂದರ್ಭದಲ್ಲಿ 1990ರಲ್ಲಿ. ಈ ಏಜ್ ಎಷ್ಟು ಗೊತ್ತಾ? ಈಗ ಎಲ್ ಕೆ ಅಡ್ವಾಣಿಗೆ 62, ಇವರಿಗೆ 40. ಯಾರಿಗೆ? ನರೇಂದ್ರ ಮೋದಿ ಅವರಿಗೆ. ಆಮೇಲೆ ಅಡ್ವಾಣಿ ನರೇಂದ್ರ ಮೋದಿ ಅವ್ರ ಹತ್ರ ಕೇಳ್ತಾರಂತೆ, ಅಂದರೆ ಅವರ ತಾಕತ್ ಗೊತ್ತಾಗೋದು ಯಾವಾಗ ಅಂತ. 1990ರಲ್ಲಿ ಮೋದಿಯವರ ತಾಕತ್ತು ಎಲ್ ಕೆ ಅಡ್ವಾಣಿ ಅವ್ರಿಗೆ ಗೊತ್ತಾಗೋದು ಹೇಗೆ ಅಂತ. ಎಲ್ರಿ ಜನ ಎಷ್ಟು ಸೇರ್ಬೋದು? ಒಂದು 5,000 ಜನ ಸೇರ್ಬೋದಾ ಅಂತ ಅಡ್ವಾಣಿ ಕೇಳಿದ್ರಂತೆ. ಒಂದು 5,000 ಜನ ಸೇರ್ಬೋದಾ ಅಂತ. ಆಗ ಇದೇ ನರೇಂದ್ರ ಮೋದಿ ಅವರು ಜುನಾಗಢದಲ್ಲಿ 50,000 ಜನ ಸೇರಿಸಿದ್ರು ಪಾದಯಾತ್ರೆಗೆ, ಅಂದರೆ ರಥಯಾತ್ರೆಗೆ 50,000 ಜನ. ಅಲ್ಲಿ ಸೇರಿದಂಥವರು ಒಂದು ಘೋಷಣೆ ಬರುತ್ತೆ ನೋಡಿ. ಒಂದು ಆರಂಭ ಹೆಂಗಾಗುತ್ತೆ, ಅದು ಹೆಂಗೆ ಜನಾಂದೋಲನ ಆಗುತ್ತೆ, ಅಲ್ಲಿ ಶುರುವಾಗುತ್ತೆ. ಜುನಾಗಢ್ನಲ್ಲಿ 50,000 ಜನ ಸೇರಿರ್ತಾರೆ. 5,000 ಸೇರಿರ್ಬೋದಾ ಅಂತ ಕೇಳ್ತಾರೆ. ಯಾಕಂದರೆ BJPಗಾಗಿ 4-5 ಸೀಟ್ ಬಿಟ್ಟರೆ ಬೇರೆ ಏನು ಇರಲಿಲ್ಲ. 50,000 ಅವ್ರು ಹೇಳ್ತಾರಂತೆ, ಏನು ಮಂದಿರಕ್ಕಾಗಿ ರಕ್ತ ಕೊಟ್ಟೆವು ಅಂತ ಹೇಳ್ತಾರೆ. ಆಮೇಲೆ ಇವರ ದಿನಚರಿ ಹೇಗಿರುತ್ತೆ, ಯಾಕಿರುತ್ತೆ? ಪೂರ್ತಿ ರಥದ ಮೇಲೆ ಪ್ರತಿದಿನ ನಿಲ್ಲಬೇಕಾಗಿತ್ತು. ಹೋಗ್ಬೇಕಲ್ಲ, ತುಂಬ ನಿಂತ್ಕೊಂಡೇ ಹೋಗ್ಬೇಕು. ಅಲ್ಲಿ ಗಿಟ್ಟಿಂಗು ಈಗೆಲ್ಲ ವಾಹನ ಇರುತ್ತೆ, ವಾಹನ ಒಳಗೆ ಕೂತಿರ್ತಾರೆ. ಈ ಜಯಲಲಿತಾ ಶುರು ಮಾಡಿದ್ದು ಒಳಗಿದ್ದು ಒಂದು ಲೈಟು, ಆಮೇಲೆ ಒಂದು ಮೈಕು ಬೇಕು ಅಂತಂದ್ರೆ ಮೇಲಕ್ಕೆ ಹೋಗಿ ಎಲ್ಲ ಒಂದು ಟಾಟಾ ಮಾಡೋದು, ಹಂಗೇನು ಇರಲಿಲ್ಲ. ಅಡ್ವಾನ್ಸ್ ಏನು ಇರಲಿಲ್ಲ, ಗ್ಲೋಬಲೈಸೇಷನ್ ಆಗಿರಲಿಲ್ಲ ಇಂಡಿಯಾ, ಒಳ್ಳೆ ವಾಹನಗಳು ಇರಲಿಲ್ಲ ನಮ್ಮಲ್ಲಿ. ಓಕೆ, ರಥದಲ್ಲಿ ಶೌಚಾಲಯ ಎಲ್ಲ ಇಲ್ಲ. ಹಾಗಾಗಿ ಎಲ್ ಕೆ ಅಡ್ವಾಣಿ ಭಾಳ ಕಡಿಮೆ ನೀರು ಕುಡಿತಾ ಇದ್ರು, ಶೌಚಾಲಯ ಮತ್ತೊಂದು ಹೋಗೋದು ಬೇಡ ಅಂತೇಳಿ. ಹೋದಲ್ಲೆಲ್ಲ ಅವರಿಗೆ ಎಲ್ಲಾದರೂ ವಾಜಪೇಯಿ ಅವಾಗವಾಗ ಬರ್ತಾ ಇದ್ರಂತೆ. ಅವರು ವಾಜಪೇಯಿ ಬಂದಾಗ ಅಲ್ಲಿ ಲೋಕಲ್ ತಿಂಡಿ ತಿನಿಸುಗಳನ್ನು ತಂದು ಕೊಡ್ತಾ ಇದ್ರಂತೆ. ಯಾರಿಗೆ? ಎಲ್ ಕೆ ಅಡ್ವಾಣಿ ಅವರಿಗೆ. ಇನ್ನು ಅಡ್ವಾಣಿ ಬೆಳಗ್ಗೆ 2 ಬ್ರೆಡ್ಡು, ಮಧ್ಯಾಹ್ನ ಒಂದು ಚಪಾತಿ, ಭಾಳ ಹಿತಮಿತ. ಬೆಳಗ್ಗೆ 2 ಬ್ರೆಡ್ಡು, ಮಧ್ಯಾಹ್ನ 1 ಚಪಾತಿ ಮಾತ್ರ ತಿಂತಾಯಿದ್ರು. ಆಮೇಲೆ 62ನೇ ವಯಸ್ಸಲ್ಲೂ ಉತ್ಸಾಹಿಯಾಗಿದ್ದರು ಲಾಲ್ ಕೃಷ್ಣ ಅಡ್ವಾಣಿ. ಆಮೇಲೆ ಬೆಳಗ್ಗೆ ಹೇಳಿದ ಟೈಮ್ಗೆ ಸರಿಯಾಗಿ ರೆಡಿ ಆಗ್ತಾ ಇದ್ರಂತೆ ಎಲ್ ಕೆ ಅಡ್ವಾಣಿ. ಸಂಘದಲ್ಲಿದ್ದವ್ರಿಗೆ ಅದನ್ನು ಹೇಳಬೇಕಾಗಿಲ್ಲ. ಹಾಗಿದ್ರೆ ನರೇಂದ್ರ ಮೋದಿ ಅವ್ರಿಗೆ ಅದೇ, ಎಲ್ಲಿ ಉಳ್ಕೋತಾರೆ, ಎಲ್ಲಿ ಏನು ತಿನ್ನೋದು, ಎಲ್ಲಿ ಊಟ ರೆಡಿ ಮಾಡಬೇಕು. ಆಮೇಲೆ ಡೀಸೆಲ್ ಮತ್ತು ಊಟ ವಸತಿಯ ಮೇಲ್ವಿಚಾರಣೆ ಬಂದವರಿಗೆಲ್ಲ ಮತ್ತು ಇವರಿಗೆ, ಅದು ಪ್ರಮೋದ್ ಮಹಾಜನ್ ಅವರದ್ದಾಗಿತ್ತು. ಆನಂತರ ಏನಾಗುತ್ತೆ, ಅಡ್ವಾಣಿ ಬಂಧನ ಆಗತ್ತೆ. ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅಡ್ವಾಣಿ ಬಂಧನವಾಗುವಂಥ ಸಂದರ್ಭದಲ್ಲಿ VP ಸಿಂಗ್ ಅಲ್ಲಿ ಏನು ಪ್ರಧಾನಿ ಆಗಿರ್ತಾರೆ. ಭಾಗಲ್ಪುರದಲ್ಲಿ ಗಲಭೆಯಾಗಿದೆ, ಬಿಹಾರಕ್ಕೆ ಬರಬೇಡಿ ಅಂತ ಮಾಹಿತಿ ಬರುತ್ತೆ. ಭಾಗಲ್ಪುರದಲ್ಲಿ ಗಲಭೆಯಾಗಿದೆ, ಬಿಹಾರಕ್ಕೆ ಬರಬೇಡಿ. ಅಡ್ವಾಣಿ ಯಾತ್ರೆಗೆ ಬಿಹಾರ CM ಲಾಲು ಪ್ರಸಾದ್ ಯಾದವ್ ಹೇಳ್ತಾರೆ, ಬರಬೇಡಿ, ಭಾಗಲ್ಪುರದಲ್ಲಿ ಗಲಭೆಯಾಗಿದೆ, ಬರಬೇಡಿ, ನಿಲ್ಲಿಸಿ ಅಂತೇಳಿ. ಆಗ ಅವರೊಂದು ತೊಡೆ ತಡ್ತಾರೆ. ಯಾರು? ಎಲ್ ಕೆ ಅಡ್ವಾಣಿ. ಅದೊಂದು ಭಾಳ ಅದ್ಭುತವಾಗಿದೆ. ಯಾವ ಹಾಲು ಕುಡಿಯೋ ಬಂಧಿಸ್ತಾನೆ, ಕೋನ್ ಮಾಕಾ ದೂದ್ ಪಿಯಾಯ್ ಓ ಅರೆಸ್ಟ್ ಕರೆಗೆ, ಆ ಥರ. ಹಿಂದಿಯಲ್ಲಿ ಒಂದು ಭಾಳ ಡೈಲಾಗ್, ಕೋನ್ ಮಾಕಾ ದೂದ್ ಪಿಯಾಯ್, ಆ ಥರ ಹೇಳ್ತಾರೆ. ಯಾವ ಹಾಲು ಕುಡಿಯೋ ಬಂಧಿಸ್ತಾನೆ ನೋಡ್ತಾನೆ, ಕೋನ್ ಮಾಕಾ ದೂದ್ ಪಿಯಾಯ್ ಮುಜೆ ಬಂಧನ್ ಕರೆಗೆ, ಆ ಥರ ಹೇಳಿರ್ಬೋದು. ಆಗ ಅಲ್ಲಿಂದ ಲಾಲು ಪ್ರಸಾದ್ ಯಾದವ್ ಹೇಳ್ತಾರಂತೆ, ಯಾಕಂದರೆ ಅವರು ಗೊಲ್ಲ ಅಲ್ವಾ, ಗೊಲ್ಲ. ನಾನು ತಾಯಿ ಹಾಲು ಎಮ್ಮೆ ಹಾಲು ಎರಡೂ ಕುಡಿದಿದ್ದೇನೆ, ಬನ್ನಿ ಬಿಹಾರಕ್ಕೆ ತೋರಿಸ್ತಾನೆ. ಕೋನ್ ಮಾಕಾ ದೂದ್ ಪಿಯಾಯ್ ಮುಜೆ ಅರೆಸ್ಟ್ ಕರೆಗ ಅಂತ ಇವರು ಕೇಳಿದರೆ, ಲಾಲು ಪ್ರಸಾದ್ ಯಾದವ್ ನಾನು ತಾಯಿ ಹಾಲು ಕುಡಿದಿದ್ದೇನೆ, ಎಮ್ಮೆ ಹಾಲು ಕುಡಿದಿದ್ದೇನೆ, ಬಿಹಾರಕ್ಕೆ ಬನ್ನಿ ತೋರಿಸ್ತೇನೆ ಅಂತ ಹೇಳ್ತಾರೆ. ಇನ್ನು ಸಾಸಾರಾಮ್ಗೆ ಯಾತ್ರೆ ಎಂಟ್ರಿ ಕೊಡುತ್ತೆ. ಬಂಧನಕ್ಕೆ ಸೂಚನೆ ಕೊಡ್ತಾರೆ ಲಾಲು ಪ್ರಸಾದ್ ಯಾದವ್.
ಆದರೆ ಅಲ್ಲಿಯ ಡಿ ಸಿ ಮಾಹಿತಿ ಕೊಡ್ತಾರೆ, ಮಾಹಿತಿ ಬರುತ್ತೆ ಅಡ್ವಾಣಿಯವರಿಗೆ ನಿಮ್ಮನ್ನು ಬಂಧನ ಮಾಡ್ತಾರೆ ಅಂತೇಳಿ. ಅಡ್ವಾಣಿಯವರು ಮಾರ್ಗ ಬದಲು ಮಾಡ್ತಾರೆ. ಆದರೂ ಕೂಡ ಧನಾಬಾದ್ನಲ್ಲಿ ಅಡ್ವಾಣಿಯವರನ್ನು ಬಂಧಿಸೋದಕ್ಕೆ ಆದೇಶ ಇರುತ್ತೆ, ಆದರೆ ಪೊಲೀಸರು ಒಪ್ಪೋದಿಲ್ಲ. ಅವ್ರಿಗೂ ಕೂಡ ಒಂದು ಜಾಗೃತ ಆಗಿರುತ್ತೆ, ಏನಪ್ಪ ಇದು ಹಿಂಗೆ ಒಂದು ದೇವರ ವಿಚಾರಕ್ಕೆ ಹೋಗ್ತಾರೆ ಹೆಂಗೆ ಅಂತೇಳಿ. ಆ ನಂತರ ಹೆಲಿಕಾಪ್ಟರ್ನಲ್ಲಿ RK ಸಿಂಗ್ ಎಂಬವರನ್ನು ಕಳಿಸಿ ಲಾಲು ಪ್ರಸಾದ್ ಯಾದವ್ ಅಡ್ವಾಣಿಯವರನ್ನು ಬಂಧನ ಮಾಡಿಸ್ತಾರೆ. ನನಗೀಗಲೂ ನೆನಪಿದೆ, ಆ ಬಂಧನದ ಸಂದರ್ಭದಲ್ಲಿ ನಮಗೆ ಶಾಲೆಗೆ 1 ತಿಂಗಳು ರಜೆ ಸಿಕ್ಕಿತ್ತು. ಆ ಬಂಧನ ಟೈಮಲ್ಲಿ 2 ದಿವಸ ರಜೆ. ಕಳಂಕಿತ ಕಟ್ಟಡ ಬಿದ್ದ ನಂತರ 1 ತಿಂಗಳು ರಜೆ ಆಗಿತ್ತು. ಅಂದರೆ ಫುಲ್ ಗಲಾಟೆ. ಇಷ್ಟೆಲ್ಲ ಲಾಲು ಪ್ರಸಾದ್ ಯಾದವ್ ಅರೆಸ್ಟ್ ಮಾಡಿಸ್ತಾರೆ, ಇಡೀ ದೇಶಕ್ಕೆ ದೇಶ ಬಂದಾಗತ್ತೆ. ನಾವೆಲ್ಲ ಶಾಲೆಗೆ ಹೋಗಿ ಹುಡುಗರು. ಪ್ರಧಾನಿ VP ಸಿಂಗ್ಗೆ ಇದರ ಬಗ್ಗೆ ಸುಳಿವಿರಲಿಲ್ಲ. ಪ್ರಧಾನಿ VP ಸಿಂಗ್ ರಾಜೀವ್ ಗಾಂಧಿ ನಂತರ ಕಾಂಗ್ರೆಸ್ಸಲ್ಲಿದ್ದಂಥ VP ಸಿಂಗ್ ಬಫೋರ್ ಕಾರಣಕ್ಕಾಗಿ ಬೇರೆ ಬೇರೆ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿ ಸಿಡಿದು ಹೊರ ಬರ್ತಾರೆ. ಜನತಾ ದಳ ರಚನೆ ಆಗಿರುತ್ತೆ. ಆಗ ವೀಲ್ ಚಿತ್ರ ಜನತಾ ದಳ ರಚನೆ ಆಗಿರುತ್ತೆ. BJP ಸಪೋರ್ಟ್ ಮಾಡಿರುತ್ತೆ VP ಸಿಂಗ್ಗೆ. ಯಾವಾಗ ಬಂಧನವಾಗುತ್ತೆ, VP ಸಿಂಗ್ ವಿರುದ್ಧ ಕೆರಳಿ ಕೆಂಡವಾಗುತ್ತೆ BJP, ಬೆಂಬಲ ವಾಪಸ್ ಪಡೆಯುತ್ತೆ, VP ಸಿಂಗ್ ಸರ್ಕಾರ ಪತನವಾಗುತ್ತೆ. ಇದರ ಬಗ್ಗೆ ರಾಜಕೀಯ ಆರೋಪ ಪ್ರತ್ಯಾರೋಪ ಇದೆ. VP ಸಿಂಗ್ ಅವರು ಮಂಡಲ ವರದಿ ತರುವಂಥ ಪ್ರಯತ್ನವನ್ನು ಮಾಡಿದರು. ಅದಕ್ಕೆ ಇವರು ಕಮಂಡಲ್ ಕಾರಣವನ್ನು ಕೊಟ್ಟು ಪ್ರಚಾರ ಶುರು ಮಾಡಿದರು. ಅದನ್ನು ಜಾರ್ಜ್ ಫೆರ್ನಾಂಡಿಸ್ ಕೂಡ ಒಂದು ಕಡೆ ಹೇಳ್ಕೊತಾರೆ. ಫೈನಲಿ VP ಸಿಂಗ್ ಸರ್ಕಾರ ಪತನವಾಗುತ್ತೆ, ಇವರು ಅರೆಸ್ಟ್ ಆಗುತ್ತೆ. ಆ ನಂತರ ಅವರನ್ನು ಬಿಡ್ತಾರೆ. ಓಕೆ, ಇದೆಲ್ಲ ಭಾಳ ಅದ್ಭುತವಾದಂಥ ಮಾಹಿತಿಗಳು ಬೇರೆ ಎಲ್ಲೂ ಇಲ್ಲ.